Yeah, very good morning to everyone. Nananandamaya Devam, Nirmala Spatikakutim, Adharam Sarvavidyanam, Sharadevi Upasamaya. We are sitting in a place where many dignitaries, many people worked here, studied here, and we have seen a wonderful life and they are doing, a very good work for the nation. Most respected Swami Meghananda Ji Maharaj, correspondent, Ramakrishna Vidyashala, Mysuru. The dynamic honorary secretary, Ganesh sir, and all our faculties here, dear students and their proud parents. Yeah, first of all, we are very happy to welcome to you to Sharda Vilas College of Pharmacy. ತಮಗೆಲ್ಲರಿಗೂ ಸುಸ್ವಾಗತ. ಸೊ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಬಯಸ್ತಾನೆ. ಪ್ರಿನ್ಸಿಪಾಲ್ ಇಂಗ್ಲಿಷ್ ಬರಲ್ಲ ಅಂತ ಅನ್ಕೋಬಾರ್ದು ಅಂತ ಇಂಗ್ಲಿಷ್ ಹೇಳಿ. ಹಾಗಾಗಿ ನಮ್ಮಲ್ಲಿ ಇರುವಂತಹ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪರಮಪೂಜ್ಯ ಸ್ವಾಮೀಜಿ ಅವರು ಹಲವಾರು ವರ್ಷಗಳಿಂದ ರಾಮಕೃಷ್ಣ ವಿದ್ಯಾಶಾಲೆ ಮತ್ತು ಆಶ್ರಮದಲ್ಲಿ ಅವರ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಬಯೋಗ್ರಫಿ ಹೇಳಿದಾಗ ನೀವು ಅಬ್ಸರ್ವ್ ಮಾಡಿರಬಹುದು, ಅವರು ಇಂಜಿನಿಯರಿಂಗ್ ಪದವಿ ಪಡೆದ ನಂತರ ಸುಮಾರು ವರ್ಷ ಅಲ್ಲಿ ಕಾರ್ಯನಿರತರಾಗಿತ್ತು. ಸುಮಾರು ವರ್ಷ ನಾನು ಕೂಡ ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ. 2016ರಿಂದ ಎಸ್ಪೆಷಲ್ 2019ವರೆಗೆ ರೆಗ್ಯುಲರ್ ಆಗಿ ಅವ್ರನ್ನ ಭೇಟಿ ಮಾಡ್ತಾ ಇತ್ತು. ಈಗ ಅವರ ಕರೆಸ್ಪಾಂಡೆಂಟ್ ಆಗಿದ್ದಾರೆ ಶಾಲೆ. ಅವರ ಬಿಡುಗಡೆ ಸಮಯದಲ್ಲಿ ಬಂದದಕ್ಕೆ ಅವರಿಗೆ ವಂದನೆಗಳನ್ನು ನೀಡುತ್ತಾ, ಯಾವುದೇ ಒಂದು ಶುಭ ಕಾರ್ಯ ನಡೀಬೇಕು ಅಂತಂದ್ರೆ ನಮಗೆ ಆಶೀರ್ವಾದ ಬೇಕಾಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಬಹಳ ಮಹತ್ವ ಇದೆ. ಅಂತಹ ಗುರುಗಳು ನಮ್ಮಲ್ಲಿ ಬಂದಿದ್ದಾರೆ. ಅವರಿಗೆ ಎಲ್ಲರೂ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಅವರು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಖಂಡಿತ ಎಲ್ರಿಗೂ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳ್ತಾ, ಈಗಾಗಲೇ ಒಂದು ಅರ್ಧ ಗಂಟೆ ಲೇಟಾಗಿ ನಡೀತಾ ಇದೆ ಕಾರ್ಯಕ್ರಮ. ಆದ್ರೆ ಕೆಲವು ವಿಷಯಗಳನ್ನ ಹೇಳಲೇಬೇಕು. ಸೆಕ್ರೆಟರಿ ಅವರು ಆಗ್ಲೇ ಹೇಳಿದ್ರು, ಫಾರ್ಮಸಿಯಲ್ಲಿ ತುಂಬಾ ಫ್ಯೂಚರ್ ಇದೆ, ಖಂಡಿತ ಒಳ್ಳೆ ಅವಕಾಶಗಳಿದೆ ಅಂತ. ಅದರ ಬಗ್ಗೆ ಹೇಳಲಿಕ್ಕೆ ಸುಮಾರು ಕಾರ್ಯಕ್ರಮಗಳು ಗೊತ್ತಿದೆ. ಇವತ್ತಿನ ಕಾರ್ಯಕ್ರಮ ಓರಿಯಂಟೇಶನ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ. ಅಂದ್ರೆ ನಾವು ಈ 4 ವರ್ಷಗಳು ಏನ್ ಓದ್ತೇವೆ, ಏನ್ ತಿಳ್ಕೋಬೇಕು, ನಾವು ಎಲ್ಲಿದ್ದೇವೆ ಅನ್ನೋದು ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ. ಇವತ್ತಿಂದ ಹಿಡಿದು 16ರವರೆಗೆ. ಹಾಗಾಗಿ ಇವತ್ತು ಒಂದಿನ ಮಾತ್ರ ಪೇರೆಂಟ್ಸ್ ಇದ್ರೆ ಸಾಕು, ನಾಳೆ ನಾಡ್ದೆಲ್ಲ ವಿದ್ಯಾರ್ಥಿಗಳು ಇಲ್ಲೇ ಇರ್ತಾರೆ. ಅದನ್ನ ಸಿಸ್ಟಮೆಟಿಕ್ ಆಗಿ ನಾವು ಆಗ್ಲೇ ಡಿವೈಡ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಕೆಲವು ಹೇಳ್ಬೇಕಂತಂದ್ರೆ, ನಿಮಗೆ ಗೊತ್ತಿರುತ್ತೆ, ಈಗ ಯಾರನ್ನು ಗೊತ್ತಿರಲ್ಲ ಅಂತ ಇಲ್ಲ. ಯೂಟ್ಯೂಬ್ ಇದೆ, ಸುಮಾರು ಗೂಗಲ್ಸ್ ಇದೆ, ಗೂಗಲ್ ಫಾರ್ಮ್ ಇದೆ, ಆಮೇಲೆ ಗೂಗಲ್ ವೆಬ್ಸೈಟ್ ಇದೆ, ಎಲ್ಲದಿದೆ. ಪೇರೆಂಟ್ಸ್ ಕೂಡ ಗೊತ್ತಿರುತ್ತೆ ಯಾವ ಕೋರ್ಸ್ ಮಾಡ್ಬೇಕನ್ನೋದು ದೊಡ್ಡ ಏನೋ ಕನ್ಫ್ಯೂಷನ್ ಇರುತ್ತೆ ಎಲ್ರಿಗೂ ಸಹ. ನಾರ್ಮಲಿ ಪ್ರತಿಯೊಬ್ಬರು PUC ನಲ್ಲಿ ನೀಟ್ಗೆ ಅಟೆಂಡ್ ಆಗ್ತಾರೆ, JEE ಅಟೆಂಡ್ ಆಗ್ತಾರೆ, ನಂತರ ಯೋಚನೆಗಳಿರುತ್ತೆ. ಇಂಜಿನಿಯರಿಂಗ್ ಹೋಗ್ಬೇಕಾ, ಮೆಡಿಕಲ್ ಹೋಗ್ಬೇಕಾ, ಏನ್ ಹೋಗ್ಬೇಕು, ತುಂಬಾ ಈಗ ಎಲ್ಲದಕ್ಕೂ ಪರಿಸ್ಥಿತಿ ನಮಗೂ ಕೂಡ ಇತ್ತು. ಇಂತರ ವಿದ್ಯಾರ್ಥಿಗಳಾಗಿದ್ದಾಗ ಸುಮಾರು 30 ವರ್ಷಗಳ ಮುಂಚೆ. ಆಯ್ತಾ? ಈಗ ನೀವು ಫಾರ್ಮಸಿನ ಸೆಲೆಕ್ಟ್ ಮಾಡಿದ್ರೆ ಅದನ್ನ ಯಾರು ಕೇಳ್ಕೊಂಡು ಮಾಡಿರಬಹುದು, ಅಥವಾ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿರಬಹುದು, ಅಥವಾ ChatGPT ಹಾಕಿರಬಹುದು, ನಿಮ್ಮ ಸ್ನೇಹಿತರಲ್ಲಿ ಇರಬಹುದು. ಬಟ್ ಕೆಲವು ಸ್ಪೆಷಲಿ ಪೇರೆಂಟ್ಸ್ಗೆ ಸುಮಾರು ಜನಕ್ಕೆ ಏನಿರುತ್ತಂದ್ರೆ, ನನ್ನ ಮಗ ಮೆಡಿಕಲ್ ಮಾಡಬೇಕು, ಇಲ್ಲ ಇಂಜಿನಿಯರಿಂಗ್ ಮಾಡ್ಬೇಕಂತ ಓದ್ತಿರ್ತಾ ಇತ್ತು. ಈಗ ಸ್ವಲ್ಪ ಕಾರಣಗಳು ಚೇಂಜ್ ಆಗಿದೆ, ಪರಿಸ್ಥಿತಿ ಚೇಂಜ್ ಆಗಿದೆ. ಹಾಗಾಗಿ ಇಂಜಿನಿಯರಿಂಗ್ ಸ್ವಲ್ಪ ಹೊತ್ತು ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನನ್ನ ಮಗ ಮೆಡಿಕಲ್ ಮಾಡಲಿಲ್ಲ, ಬೇರೆ ಮಾಡಲಿಲ್ಲ, ಫಾರ್ಮಸಿಗೆ ಬಂದ ಅಂತ ಖಂಡಿತ ಬೇಡ. ಯಾಕೆಂತಂದ್ರೆ ಇವತ್ತು ಒಂದಿನ ಕೂಡ ಅದ್ರ ಬಗ್ಗೆ ಹೇಳ್ತಾರೆ. ಪ್ರಪಂಚದಲ್ಲಿರುವಂತ 5 ಟ್ಯಾಬ್ಲೆಟ್ಗಳಲ್ಲಿ 3 ಟ್ಯಾಬ್ಲೆಟ್ಗಳಲ್ಲಿ ಸ್ಪೆಷಲ್, ಪ್ರತಿ ಪ್ರಪಂಚದ 3 ಟ್ಯಾಬ್ಲೆಟ್ಗಳಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಭಾರತದಲ್ಲಿ. ನೀವು ಯಾವುದೇ ಟ್ಯಾಬ್ಲೆಟ್ ತಗೊಳ್ಳಿ, ಸಿಂಪಲ್ ಪ್ಯಾರಾಸಿಟಮಾಲ್ ತಗೊಂಡ್ರೆ ಯಾವುದೇ ದೇಶದಲ್ಲಿ ಹೋಗಿ ಅದರಲ್ಲಿ 3 ಟ್ಯಾಬ್ಲೆಟ್, ಒಂದು ಟ್ಯಾಬ್ಲೆಟ್ ಭಾರತದಲ್ಲಿ ಆಗುತ್ತೆ. ಅದನ್ನ ಮಾಡುವಂತವರು ನಾವು, ನೀವು. ನಂತರ ಬಲ್ಕ್ ಡ್ರಗ್ಸ್ ಅಂತ. ಬಲ್ಕ್ ಡ್ರಗ್ ಅಂದ್ರೆ ಈ ಪ್ಯಾರಾಸಿಟಮಾಲ್ ಪೌಡರ್ ಬರುತ್ತೆ. ಪ್ಯಾರಾಸಿಟಮಾಲ್ ಅನ್ನೋದು ಕೆಮಿಕಲ್ ನೇಮ್ ಅದು. ಅದನ್ನ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಮಾಡ್ತಾರೆ. ಕ್ರೋಸಿನ್ ಅಥವಾ ಮೆಟಾಸಿನ್, ಪೆಸಿಮಾ, ಬೇರೆ ಬೇರೆ ತರ ಕರೀತಾರೆ. ಅದನ್ನ ಬಲ್ಕ್ ಡ್ರಗ್ಸ್ ಮಾಡುವಂತದ್ದು ಭಾರತದಲ್ಲಿ. ಬಲ್ಕ್ ಡ್ರಗ್ ಅಂದ್ರೆ ಒಂದು 100 kg, 150 kg, 200 kg ಇಲ್ಲಿ ತಯಾರು ಮಾಡಿಬಿಟ್ಟು ಬೇರೆ ಕಡೆ ಕಳಿಸ್ಕೊಡುವಂಥದ್ದು. ಉದಾಹರಣೆಗೆ USA ಆಗಲಿ, ಬೇರೆ ಕಡೆ ಆಗಲಿ. ನಮಗೆ ಚೈನಾಗೆ ಬಹಳಷ್ಟು ಸಂಘರ್ಷ ಇದೆ, ಬಹಳಷ್ಟು ಕಾಂಪಿಟೇಷನ್ ಇದೆ. ಆದರೂ ಸಹ ನಿಮ್ಗೆ ಗೊತ್ತೇ ಇದೆ ಚೈನಾದ ಏನು ಇಮೇಜ್ ಇದೆ ಅಂತ ಗೊತ್ತಿದೆ, ಭಾರತದ ಇಮೇಜ್ ಇದೆ ನಿಮ್ಗೆ ಕೂಡ ಗೊತ್ತಿದೆ. ಹಾಗಾಗಿ ಬಲ್ಕ್ ಡ್ರಗ್ಸ್ ಅಲ್ಲಿ 3ರಲ್ಲಿ 2ನೇ ಸ್ಥಾನ ನಮ್ದು. ಪ್ರಪಂಚದಲ್ಲಿ 3 ದೇಶಗಳನ್ನು ತಯಾರು ಮಾಡಿದ್ರೆ ಭಾರತ, ಚೈನಾ ಮತ್ತು ಇನ್ನೊಂದು ಮಾಡಿದ್ರೆ ನಮ್ದು 2ನೇ ಸ್ಥಾನ. ಅಂದ್ರೆ
ನಾವು ಕೊಡುವಂತ ಔಷಧಗಳು ದೇ ಆರ್ ದ ಬೆಸ್ಟ್, ದೇ ಆರ್ ವೆರಿ ಹ್ಯಾವಿಂಗ್ ವೆರಿ ಗುಡ್ ಕ್ವಾಲಿಟಿ ಅಂತ ಹೇಳಿ ಅಪ್ರೂವ್ ಬೈ ಎವ್ರಿ ಒನ್. FDA ಅಂತ ಇದೆ, ಹೆಚ್ಚು ಟೈಮ್ ತಗೊಳ್ಳಿಕ್ಕೆ ಹೋಗಲ್ಲ, ಯಾಕಂದ್ರೆ ನೀವು ಹೋಗ್ಬೇಕಾಗಿದೆ. ಅವ್ರು ಬೇರೆ ಕಾರ್ಯಕ್ರಮ ನಾನು ಮತ್ತೆ ಮಾತಾಡ್ತಾನೆ, 3 ದಿನಗಳ ಜೊತೆಗೆ ಇರ್ತದೆ. ನೆಕ್ಸ್ಟ್ ಟಾಕ್ ಕೂಡ ನಲ್ಲೇ ಇದೆ. ಬಟ್ ಕೆಲವು ವಿಚಾರಕ್ಕೋಸ್ಕರ ಏನಂತಂದ್ರೆ FDA ಅಂತ ಪ್ರಪಂಚದಲ್ಲಿ ಉತ್ತಮ ಕ್ವಾಲಿಟಿಯ ಮೆಡಿಸಿನ್ಸ್ ಬರಬೇಕಂದ್ರೆ FDA ಅಪ್ರೂವಲ್ ಆಗಬೇಕು. ಫುಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಅದೆಲ್ಲಿದೆ, USA ನಲ್ಲಿ. ಭಾರತದ ಪ್ರಾಡಕ್ಟ್ ಅನ್ನ ಮೊದಲು ಅದು ಇದು ಮಾಡುತ್ತೆ, ಅಪ್ರೂವ್ ಮಾಡುತ್ತೆ. ಯಾಕಂದ್ರೆ ನಮ್ಮ ಕ್ವಾಲಿಟಿ ಆ ತರ ಇದೆ, ಏನಾದ್ರೆ ನಮ್ಮ ಮಾಡುವಂತ ಒಂದು ಪದ್ಧತಿ ಆಗಿದೆ. ಮೆಡಿಕಲ್ ಡಿವೈಸಸ್ ಅಂತ ಮೊದಲೇ ಏನಾಗ್ತಾ ಇತ್ತು, ಪ್ರತಿಯೊಂದು ಚಿಕ್ಕದಿಗೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತಾ ಇತ್ತು BP ತೋರಿಸ್ಲಿಕ್ಕೆ ಅಲ್ವಾ. ಈಗ ಮನೆಗಳಲ್ಲಿ ಬಂದಿದೆ, ಯಾರು ಬೇಕಾದ್ರೂ BP ಮನೇಲಿ ಚೆಕ್ ಮಾಡ್ಕೋಬಹುದು. ನಂತರ ಇದು ಗೊತ್ತಿದೆ, ಪಲ್ಸ್ ಆಕ್ಸಿಮೀಟರ್ ಅಂತ ಗೊತ್ತಿದೆ ನಿಮಗೆ ಅಲ್ವಾ. ಅದರಲ್ಲಿ ಆಕ್ಸಿಜನ್ ಲೆವೆಲ್ ನ ಚೆಕ್ ಮಾಡುವಂತ. ಕೋವಿಡ್ ಬರೋವರೆಗೆ ಸುಮಾರು ಜನಕ್ಕೆ ಪಲ್ಸ್ ಆಕ್ಸಿಮೀಟರ್ ಅಂದ್ರೆ ಗೊತ್ತಿರಲಿಲ್ಲ. ಅವುಗಳ ತಯಾರಿಯಲ್ಲಿ ಪ್ರಪಂಚದಲ್ಲಿ ನಮ್ದು 2ನೇ ಸ್ಥಾನ. 5 ಟಾಪ್ ಇದೆ ಇದು ವರ್ಲ್ಡ್ ಅಲ್ಲಿ. ನಾನು ಹೇಳಿದ್ರೆಲ್ಲ ಗೂಗಲ್ ಅಲ್ಲೇ ಇದೆ, ನಾವು ಅದರಲ್ಲಿ ಗೊತ್ತಿದೆ. ಆದ್ರಿಂದ ಯಾವುದೇ ರೀತಿ ಆತಂಕ ಗಾಬರಿ ಯಾವುದು ಬೇಡ. ಎಕ್ಸಲೆಂಟ್ ಕೋರ್ಸ್ ಏನಂತಂದ್ರೆ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ನಾನು ಹೇಳ್ತೇನೆ. ಕೊನೆಗೆ 16,200 ಫಾರ್ಮಸ್ಯೂಟಿಕಲ್ ಕಂಪನಿಗಳಿದೆ ಇಂಡಿಯಾದಲ್ಲಿ. ಎಲ್ಲಾ ತರಹದ ಕಂಪನಿಗಳು, ಚಿಕ್ಕ ಪುಟ್ಟ ಇದೆಲ್ಲ ಕೆಟ್ಟರು. ರೀಪ್ಯಾಕಿಂಗ್ ಅಂತ ಕೂಡ ಬರುತ್ತೆ, ಅದು ಆಮೇಲೆ ನಿಮಗೆ ತಿಳಿಸ್ಕೊಡ್ತೇನೆ. 16,200 ಫಾರ್ಮಸ್ಯೂಟಿಕಲ್ ಕಂಪನಿಗಳಿಗೆ ಭಾರತದಲ್ಲಿ. ಅದರಲ್ಲಿ ಫುಡ್, ಕಾಸ್ಮೆಟಿಕ್, ಮೆಡಿಸಿನ್ 3 ಬರುತ್ತೆ ನಮಗೆ. ಫಾರ್ಮಸಿಯಲ್ಲಿ ಬರೀ ಔಷಧಿಗಳು ಮಾತ್ರ ಅಲ್ಲ, ಆಹಾರ ಬರುತ್ತೆ, ಫ್ರೂಟ್ಸ್ ಬರುತ್ತೆ, ಕಾಸ್ಮೆಟಿಕ್ ಬರುತ್ತೆ. ಬೆಳಿಗ್ಗೆ ನಮ್ಗೆ ಶುರು ಆಗೋದೇನು ಕಾಸ್ಮೆಟಿಕ್ ಇಂದ. ಒಬ್ಬ ಮನುಷ್ಯ ಸ್ವಲ್ಪ ಸಮಯದವರೆಗೆ ಔಷಧದಿಂದ ಇರೋಲ್ಲ, ಔಷಧಿಗಳಿದೆ ಅಲ್ವಾ. ನಮಗೆ ಗೊತ್ತಿದೆ 4 ತರಹದ ಥೆರಪಿ ಇದೆ. ಒಂದು ಆಹಾರ, ವಿಹಾರ, ವಿಚಾರ, ಕೊನೆಗೆ ಔಷಧ. ನೀವು ಕೇಳಿರ್ಬೋದು. ಆಹಾರ, ಸುಮಾರು ರೋಗಗಳು ಬರೋದೇ ಆಹಾರದಿಂದ. ಸರಿಯಾದ ರೀತಿಯ ಆಹಾರ ತಗೊಳ್ಳದೇ ಇರೋದು, ಊಟ ಮಾಡಿದ್ರೆ ವಾಕ್ ಮಾಡದೇ ಇರುವಂತದ್ದು ಬರುತ್ತೆ, ಎಲ್ಲ ಗೊತ್ತಿದೆ. ಸೊ ನಿಮ್ಗೆ ಗೊತ್ತಿದೆ, ನಾನು ಇಷ್ಟು ಬಿಸಿ ಇದ್ದೇನೆ ಅಂದ್ರೆ ಯಾರು ಸಹ ಸರಿಯಾದ ರೀತಿಯ ಆಹಾರ ತಗೊಳ್ತಾ ಇಲ್ಲ ವಿದ್ಯಾರ್ಥಿಗೆ ಹೇಳ್ತಾರೆ. ಓಕೆ, 2ನೇದು ಬಂದ್ಬಿಟ್ಟು ವಿಹಾರ. ಜನ ವಾಕಿಂಗ್ ಮಾಡೋದಿಲ್ಲ, ಹೆಚ್ಚಿಗೆ ಬೇರೆ ಬೇರೆ ಪ್ಲೇಸ್ ಹೋಗಲ್ಲ, ಟ್ರೆಕಿಂಗ್ ಮಾಡೋದ, ಮೈಯಲ್ಲಿ ಬೆವರೇ ಇಳಿಯೋದಿಲ್ಲ. ಹಾಗೆ ನಾನು ತಗೊಳ್ಳೋದೇ ಬರೋದು. ಕೊನೆ ವಿಚಾರ, ನಮ್ದೆಲ್ಲ ಬಹಳಷ್ಟು ನೆಗೆಟಿವ್ ಥಿಂಕಿಂಗ್ ಆಗೋಗ್ಬಿಟ್ಟಿದೆ ಬಿಕಾಸ್ ಆಫ್ ಆಲ್ ದಿಸ್ ಥಿಂಗ್ಸ್, ಮೀಡಿಯಾ ಆಗಲಿ ಎಲ್ಲದಾಗಲಿ. ಅದೆಲ್ಲ ರೋಗಗಳು ಬರುತ್ತೆ. ರೋಗಗಳು ಬಂದಾಗ ಬೇಕಾಗಿರೋದೇನು ಔಷಧ. ಔಷಧದಿಂದ ಏನಾಗುತ್ತೆ, ಯಾರಿಗೂ ಸಹ ರೋಗಗಳ ರಾಶಿ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ತಮಾಷೆ ಹೇಳ್ತಾ ಇದ್ದು, ಇದನ್ನ ಹೇಳ್ಬೇಕು ಇಷ್ಟ ಗೊತ್ತಿಲ್ಲ, ಬಟ್ ಅದರ್ವೈಸ್ ಏನಂದ್ರೆ ಮನುಷ್ಯನಿಗೆ ಜೀವ ವಿರೋಧರಿಗೂ ಸಹ ಔಷಧ ಬೇಕಾಗುತ್ತೆ. ರೋಗಗಳು ಮೊದಲೇ ಬರುತ್ತೆ, ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಏನೇ ಆಗಲಿ ರೋಗಗಳು ಮೊದಲೇ ಬರುತ್ತೆ. ಖಂಡಿತ ಫಾರ್ಮಸಿ ಮಾಡೋದ್ರಿಗೆ ಅವಕಾಶಗಳು ಇದ್ದೇ ಇದೆ. ಯಾವ 100% ಇದೆ ಅಂತ ಹೇಳ್ತಾ, ಕೊನೆಗೆ 50 ಬೆಸ್ಟ್ ಕಂಪನಿಗಳಿದೆ ಇಲ್ಲಿ ನಮ್ಮ ಭಾರತದಲ್ಲಿ. ಕಮ್ಯುನಿಟಿ ಫಾರ್ಮಸಿ ಮೆಡಿಕಲ್ ಶಾಪ್ ಗಳಲ್ಲಿ ಭಾರತ ನಂಬರ್ 1. ಪ್ರಪಂಚದಲ್ಲಿ ಎಲ್ಲೇ ನೋಡಿದ್ರು ಸಹ ಮ್ಯಾಕ್ಸಿಮಮ್ ಕಮ್ಯುನಿಟಿ ಫಾರ್ಮಸಿಸ್ಟ್ಗಳು. ಅಂದ್ರೆ ಔಷಧಗಳ ಬಳಕೆ, ಔಷಧಗಳ ಮಾರಾಟ, ಔಷಧಗಳ ಸಂಶೋಧನೆ ವ್ಯಾಪಕವಾಗಿ ನಡೀತಾ ಇರುವಂತದ್ದು ಭಾರತದಲ್ಲಿ ಅಂತ ಹೇಳ್ತಾ, ಖಂಡಿತ ಈ ಕೋರ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ಸ್ವಲ್ಪ ಪೇಷನ್ಸ್ ಇರ್ಬೇಕಷ್ಟೇ. ಕೊನೆಗೆ ಈ ಕಾರ್ಯಕ್ರಮದ ಬಗ್ಗೆ ಒಂದು ಮಾತು ಹೇಳಿ ಮುಂದುವರಿಸ್ತೇನೆ. ಈಗ 4 ದಿನಗಳ ಕಾರ್ಯಕ್ರಮ ಆಯಿತು. ಇವತ್ತು ನಾವು ಕಾಲೇಜ್ ಬಗ್ಗೆ ತಿಳ್ಕೊಳ್ತೇವೆ, ನೆಕ್ಸ್ಟ್ ಹಾಕಿದ್ದೇನೆ ಅದು. ನಂತರ ಫ್ಯಾಕಲ್ಟಿ ಇಂಟ್ರೊಡಕ್ಷನ್ ಇರುತ್ತೆ. ಈ 4 ವರ್ಷಗಳಲ್ಲಿ ಬಿ ಫಾರ್ಮ್, 6 ವರ್ಷಗಳು ಫಾರ್ಮ್ ಡಿ. ಫಾರ್ಮ್ ಡಿ ಅವರಿಗೆ ಗೊತ್ತಿದೆ, ಒಂದು 6 ವರ್ಷದ ಕೋರ್ಸ್. 5 ವರ್ಷಗಳ ಕಾಲೇಜಲ್ಲಿ ಓದ್ತೀರಾ. 5ನೇ ವರ್ಷ ನಿಮ್ಗೆ ಒಂದು ಕ್ಲಬ್ಶಿಪ್ ಅಂತ ಇರುತ್ತೆ ಹಾಸ್ಪಿಟಲ್ ಅಲ್ಲಿ. ನಂತರ 6 ತಿಂಗಳ ನಿಮಗೆ ರಿಸರ್ಚ್ ಪ್ರಾಜೆಕ್ಟ್ ಇರುತ್ತೆ. ಅಲ್ಲಿ 2 ಸಬ್ಜೆಕ್ಟ್ಗಳನ್ನ ಓದಿ ಬಂದು ಪಾಸ್ ಆಗೋದಕ್ಕೆ ಇರುತ್ತೆ. 6ನೇ ವರ್ಷಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಇರೋದಿಲ್ಲ. ಅಲ್ಲಿ ಇಂಟರ್ನ್ಶಿಪ್ ಅಂತ ಇರುತ್ತೆ. 6 ತಿಂಗಳು ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಇನ್ನು 6 ತಿಂಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಮಾಡೋದಿರುತ್ತೆ. ಕೋರ್ಸ್ ಕೂಡ ನಾಳೆ ಹೇಳ್ತೇನೆ. ನಂತರ ಫ್ಯಾಕಲ್ಟಿ ಇಂಟ್ರೊಡಕ್ಷನ್ ಇದೆ. ನಂತರ ಕ್ಯಾಂಪಸ್ ಟೂರ್ ಇದೆ. ನಮ್ಮ ಸೆಕ್ರೆಟರಿ ಅವರಾಗಲೇ ಹೇಳಿದಾಗೆ ಒಂದು ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸ್ವಲ್ಪ ಏರೋಪೇರ್ ಆಗಿದೆ. ಅದರ್ವೈಸ್ ಒಳ್ಳೆ ದೊಡ್ಡ ಗ್ರೌಂಡ್ ಇದೆ ನಮಗೆ. ಸೊ ವಿ ಹ್ಯಾವ್ 3 ಕ್ಲಾಸ್. ಆ 3 ಕ್ಲಾಸ್ ನಿಮ್ಗೆ ಕರ್ಕೊಂಡು ಹೋಗ್ತಾರೆ. ಯಾವ್ಯಾವ ಲಾಭಗಳಲ್ಲಿ ನೀವು ಏನೇನು ಮಾಡ್ತೀರಾ ಅಂತ ಅವ್ರು ಹೇಳ್ಕೊಡ್ತಾರೆ. ಆಮೇಲೆ ಅವ್ರು ಆಗ್ಲೇ ಹೇಳಿದಾಗೆ ನಮ್ಮ ಸಂಸ್ಥೆ ತುಂಬಾ ಹಳೆ ಸಂಸ್ಥೆ, ಫಾರ್ಮಸಿ ಕಾಲೇಜ್ 32 ವರ್ಷ ಹಳೆಯದು. ಹಾಗಾಗಿ ಎಲ್ಲ ಫೆಸಿಲಿಟೀಸ್ ಖಂಡಿತ ಇದೆ. ನಂತರ ಒಂದು ಕೊನೆಗೆ 3 ರಿಂದ 3:45 ಫ್ಯಾಕಲ್ಟಿ ಇಂಟರಾಕ್ಷನ್ ಅಂತ ಇದೆ. ಫ್ಯಾಕಲ್ಟಿ ಇಂಟರಾಕ್ಷನ್ ಅಂತ ನಿಮಗೆ ಯಾರು ಏನಾದ್ರು ಪೇರೆಂಟ್ಸ್ಗಾಗಲಿ ಸ್ಟೂಡೆಂಟ್ಸ್ಗಾಗಲಿ ಏನಾದ್ರು ಡೌಟ್ಸ್ ಗಳಿದ್ರೆ ಕೇಳ್ಬೋದು. ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಮೊದಲನೇ ದಿನ ಏನಾಗಿದ್ದು ಹೆದರಂತದ್ದು ಏನೂ ಇಲ್ಲ. ಸಬ್ಜೆಕ್ಟ್ಸ್ ಆರ್ ವೆರಿ ಬ್ಯೂಟಿಫುಲ್, ಸಬ್ಜೆಕ್ಟ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ನಿಮಗೆ ಬರ್ತಾ ಬಂದು ಗೊತ್ತಾಗುತ್ತೆ, ಓದೋದು ಕೂಡ ಗೊತ್ತಾಗುತ್ತೆ. 2 ಮಾತಲ್ಲಿ ಕೊನೆಗೆ ಮುಗಿಸ್ತೇನೆ. ಫಸ್ಟ್ ಇಯರ್ ನಲ್ಲಿ ಕೆಲವು ಸಬ್ಜೆಕ್ಟ್ಸ್ ಬರುತ್ತೆ. ಉದಾಹರಣೆಗೆ ಹೇಳ್ತೇನೆ, ಒಂದು ಹ್ಯೂಮನ್ ಅನಾಟಮಿ ಫಿಸಿಯಾಲಜಿ ಅಂತ. ಹ್ಯೂಮನ್ ಅನಾಟಮಿ ಅಂಡ್ ಫಿಸಿಯಾಲಜಿ ಅಂದ್ರೆ ಮನುಷ್ಯನ ದೇಹದಲ್ಲಿ ಏನೇನು ಸ್ಕೆಲೆಟಲ್ ಸಿಸ್ಟಮ್ ಇದೆ,
ಈ ನನ್ನ ಕೈಯಲ್ಲಿ ಎಷ್ಟು ಬೋನ್ಸ್ ಇದೆ, ಮಾಮೂಲಿ ಒಂದೊಂದು ಹೋದ್ರೆ 2 ಇರುತ್ತೆ. ಅದು ಏನು, ಅದು ಯಾವ ತರ ಇದೆ, ಅದಕ್ಕೇನು ಪ್ರಾಬ್ಲಮ್ ರೋಗ ಬರುತ್ತೆ ತಿಳ್ಕೊಳ್ಳುತ್ತದೆ ಹ್ಯೂಮನ್ ಅನಾಟಮಿ. ಹಾರ್ಟ್ ಬಗ್ಗೆ ಓದುವಂಥದ್ದು, ಫಿಸಿಯಾಲಜಿ ಯಾವ ತರ ವರ್ಕ್ ಆಗುತ್ತೆ ಅನ್ನೋದು, ಅದಕ್ಕೆ ಬರುವಂತ ರೋಗಗಳು ತಿಳ್ಕೊಳ್ಳುವಂಥದ್ದು, ಪ್ಲಸ್ ಅದಕ್ಕೆ ಬೇಕಾದಂತ ಮೆಡಿಸಿನ್ಗಳನ್ನ ಓದುವಂಥದ್ದು. ಈ 4 ವರ್ಷಗಳಲ್ಲಿ ಓದ್ತಾರೆ. ಸರ್ವೆ ಪ್ರತಿಯೊಬ್ಬರಿಗೆ ತಿಳಿದಿರಬೇಕು. ಒಂದು ಫಾರ್ಮಸಿ ಯೂಸ್ ಮಾಡಿರುವಂತ ಒಬ್ಬ ವ್ಯಕ್ತಿ ಅಥವಾ ಹುಡುಗ ಮನೆಯಲ್ಲಿ ಅಸೆಟ್ ಆಗ್ತಾನೆ, ಒಂದು ಆಸ್ತಿ ಆಗ್ತಾನೆ. ಹೇಗೆ ಅಂತಂದ್ರೆ ಯಾರು ಬೇಕಾದ್ರೂ ಡಾಕ್ಟರ್ ತಗೊಳ್ಬಹುದು. ಈಗ ಚಾಟ್ ಜಿಪಿಟಿ ಬಂದಿದೆ, ಗೂಗಲ್ ಅಲ್ಲಿ ಬಂದಿದೆ. ಟುಡೇ ಮೈ BP is 190/130/90 ಅದು ಕೂಡ ನಾನು ಅದನ್ನ ಗೂಗಲ್ ಅಲ್ಲಿ ಹಾಕ್ತಾರೆ. ಅದ್ರಲ್ಲಿ ಫುಲ್ಲು ತೋರಿಸುತ್ತೆ ಅಲ್ವಾ. ಬಟ್ ನಮ್ಗೆಲ್ಲ ಗೊತ್ತಿದೆ ಸುಮಾರು ಚೇಂಜಸ್ ಆಗ್ತಾ ಇದೆ. ಡಾಕ್ಟರ್ಸ್ಗಳು ಏನೇನು ಬರೆದ್ರು ಸಹ ಕೊನೆ ಬರಬೇಕಾಗಿರೋದು ಔಷಧಗಳನ್ನ ಯಾವ ತರ ತಯಾರಿ ಮಾಡಬೇಕು, ಯಾವ ತರ ಸ್ಟೋರ್ ಮಾಡಬೇಕು, ಯಾವ್ದು ತಗೋಬೇಕು, ಯಾವ್ದು ತಗೋಬಾರ್ದು, ಇಂಟ್ರಾಕ್ಷನ್ಸ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋದೇ ಫಾರ್ಮಸಿ. ಅವರು ಬರೀ ನಮಗೆ ಮಾತ್ರ ಆಗದೆ ನಮ್ಮ ಫ್ಯಾಮಿಲಿ ವಾಸೆಂಟ್ ಆಗ್ತಾರೆ, ನಂತರ ದೇಶಕ್ಕೆ ಕೂಡ ಒಂದು ಒಳ್ಳೆ ಆಸ್ತಿ ಆಗ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹೇಳ್ತಾ ಕೊನೆಗೆ 2 ಮಾತು ನೋಡಿ. ಟೈಮ್ ಎಲ್ಲರೂ ಕಡಿಮೆ ಇದ್ದೇವೆ, ಹಾಗಾಗಿ ಇಷ್ಟು ದಿನ ನಾವು ಹುಡುಗರು ಎಸ್ಪೆಷಲಿ ಎಂಜಾಯ್ ಮಾಡಿ ಸಾಕಿದೆ. ನಿಮಗೆ ಕೂಡ ಗೊತ್ತಿದೆ ಮಾರ್ಚ್ ಅಲ್ಲಿ ಎಕ್ಸಾಮ್ ಮುಗಿದಿದ್ದು, ಇದಾಗಲೇ ಜುಲೈ 4 ತಿಂಗಳುಗಳನ್ನ ಆಗಲೇ ಸುಮಾರು ನಾವು ಸ್ಪೆಂಡ್ ಮಾಡಿರ್ತೀವಿ. ಹಾಗಂತೇಳಿ ದಿನ ಓದ್ಬೇಕಾ ಸರ್? ಆ ತರ ಎಲ್ಲ ಏನಿಲ್ಲ. ಇಲ್ಲಿ ಸ್ಪೋರ್ಟ್ಸ್ ಕೂಡ ಆಗುತ್ತೆ, ಕಲ್ಚರಲ್ ಆಕ್ಟಿವಿಟೀಸ್ ಆಗುತ್ತೆ. ಒಬ್ಬ ವ್ಯಕ್ತಿ ಬರೀ ತನಗೆ ತನ್ನ ಫ್ಯಾಮಿಲಿಗೆ ಮಾತ್ರ ಅಲ್ಲ, ದೇಶಕ್ಕೆ ಆಸ್ತಿ ಆಗಬೇಕು ಅಂದ್ರೆ ಎಲ್ಲ ತಿಳ್ಕೊಬೇಕು, ಸೇವೆ ಕೂಡ ಮಾಡ್ಬೇಕು. ಇವತ್ತೊಂದು ರಿಲೀಸ್ ಮಾಡೋದಲ್ಲ ಆಷಾಢೋತ್ಸವ ಅಂತ, ಸೇವಾ ಇಂಟರ್ನ್ಶಿಪ್ ಅಂತ. ನಿಮಗಾಗೋದಿಲ್ಲ, ನಿಮ್ಮ ಸೀನಿಯರ್ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಚಾಮುಂಡೇಶ್ವರಿ ಇದು ಮೆಟ್ಲು ಇದೆಯಲ್ಲ ಅಲ್ಲೇನ್ ಮಾಡ್ತಾರೆ, ಕಾರ್ಯಕ್ರಮಗಳು ಮಾಡ್ತಾರೆ.